ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸರ್, ಇದು ಸಂಪೂರ್ಣ 74 ಪೇಜಿನ ಡಾಕ್ಯುಮೆಂಟು ಕೂತ್ಕೊಂಡು ಓದಿ ಅಧ್ಯಯನ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಸಂಪೂರ್ಣ ಪ್ರಾವಿಷನ್ ಮಾಡಿಕೊಡ್ತೀವಿ. ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ, ಯಾಕೆಂದರೆ ನಿಮ್ಮದು ಭಾಳ ಜವಾಬ್ದಾರಿ ಇದೆ. ನಾನು ಒಂದು 3-4 ದಿನದಿಂದ ಇದು ನಿರಂತರವಾಗಿ ನೋಡ್ತಾನೇ ಇದ್ದೀನಿ. ಟಾಪಿಕ್ಕು ನಾನು ನನ್ನ ಅಂಡರ್ಸ್ಟ್ಯಾಂಡಿಂಗೋಸ್ಕರ ನಾನು ಅರ್ಥ ಮಾಡ್ಕೊಳ್ಳೋಣ ಏನಪ್ಪ ಇದು ವಿಚಾರ. ಮಾತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾವ್ರಲ್ಲ ರಾಜ್ಯ ಸರ್ಕಾರ ಅಂತ ಹೋಗಿ ಸ್ವಲ್ಪ ಡೆಪ್ತಲ್ಲಿ ಅನಲೈಸ್ ಮಾಡೋದಕ್ಕೆ ಹೋದಾಗ ನಮಗೆ ಸಿಕ್ಕಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಸರ್, ಬೇಡಿಕೆ ಅಂದರೆ ನೋಡಿ ಸರ್, ರಾಜ್ಯ ಸರ್ಕಾರ ಒಂದು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು, ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸ್ ಹೇಳ್ತಾ ಇರುವಂಥದ್ದು, ವರದಿ ಪ್ರಕಾರ ಬಹುಶಃ ಆರ್ಥಿಕವಾಗಿ ದಿವಾಳಿ ಎದ್ದೋಗಿದೆ ಸರ್ಕಾರ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಇದರಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. ದೇ ದೆಮ್ಸೆಲ್ವ್ಸ್ ಹ್ಯಾವ್ ಅಗ್ರೀಡ್ ಆ್ಯಂಡ್ ಕಮ್ ಅಪ್ ಟು ಎ ಕನ್ಕ್ಲೂಷನ್ ದಟ್ ಈ ಒಂದು ಬರ್ಡನ್ನ ನಾವು ಬೇರ್ ಮಾಡಲಿಕ್ಕಾಗೋದಿಲ್ಲ. ಈ ಬರ್ಡನ್ನ ಬೇರ್ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಅಂದರೆ ಜನಸಾಮಾನ್ಯರ ಮೇಲೆ ಈ ಹೊರೆಯನ್ನು ಹಾಕಿ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಿ, ಆಮೇಲೆ ಪ್ರತಿ ವರ್ಷ ಎವ್ರಿ ಇಯರ್ 5% ಹೈಕನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ತಗೊಬಿಟ್ಟಿದ್ದಾರೆ. ಸೊ ಅದು ಫೆಬ್ರವರಿ 9 ಅಂದರೆ ಸೋಮವಾರ, ನಾಳೆ ಅಲ್ಲ ನಾಡಿದ್ರಿಂದ ಜಾರಿಗೊಳಿಸೋದಕ್ಕೆ ಸರ್ಕಾರ ಈಗಾಗಲೇ ದಿಟ್ಟವಾದಂಥ ಹೆಜ್ಜೆನೂ ಕೂಡ ಇಟ್ಟುಬಿಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಿತಸ್ಥರು ಯಾರು? ನಾನು ಯಾಕೆಂದರೆ ಎಲ್ಲ ವಿಚಾರ ನಿಮ್ಮ ಮುಂದೆ ಓದಿ ಹೇಳಿದ್ದೀನಿ. ಇದು ಮಾಧ್ಯಮದವ್ರಿಗೆ ಒಂದು ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ ಎರಡೂ ಕಳಿಸ್ಕೊಡೋದಕ್ಕೆ ರೆಡಿ ಇದ್ದೀನಿ. ಯಾಕೆಂದರೆ ಇಟ್ಸ್ ಎ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್. ಇದರಲ್ಲಿ ಮುಚ್ಚುಮರೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದನ್ನು ಯಾಕೆ ಮುಚ್ಚುಮರೆ ಮಾಡಿದ್ರಿ ನೀವು? ಇಷ್ಟು ದಿನ ಕೋರ್ಟ್ಗೆ ಹೋಗಿ PIL ಹಾಕಿ, ಆ PIL ಮೂಲಕ ಈ ದಾಖಲಾತಿಗಳನ್ನ ನಾವು ತೊಗೊಂಡು ಬರಬೇಕು 7 ತಿಂಗಳ ಕಾಲ ಕಾದು ಅಂದರೆ ಏನಿತ್ತು ಅಂಥದ್ದು? ಏನಿತ್ತು ಈ ಡಾಕ್ಯುಮೆಂಟೇಷನಲ್ಲಿ? ಯಾಕೆಂದರೆ ನಿಮ್ಮ ಲೋಪದೋಷಗಳಿತ್ತು, ಸರ್ಕಾರದ ಲೋಪದೋಷಗಳನ್ನ, ನಿಮ್ಮ ತಪ್ಪುಗಳನ್ನ ನೀವು ಮುಚ್ಚಾಕೊಳ್ಳೋದಕ್ಕೋಸ್ಕರ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಲಿಕ್ಕೋಸ್ಕರ ನೀವು ಮಾಡಿರ್ತಕ್ಕಂಥ ವ್ಯವಸ್ಥಿತವಾದಂಥ ಪಿತೂರಿ ಇದು. ದಯವಿಟ್ಟು ಇದು ಸಾಮಾನ್ಯ ಜನರಿಗೆ ಬಿಡಿಸಿ ಹೇಳೋಣ ಸರ್. ಇಷ್ಟೇ ಪಾಯಿಂಟ್, ಇಷ್ಟೇ, ಇನ್ನೇನು ವಿಚಾರ ಇಲ್ಲ. ಸಂಪೂರ್ಣ ಹೇಳಿದ್ರೆ ನಾನು ಪ್ರಾವಿಷನ್ ಮಾಡ್ಕೊಡ್ತೀನಿ. ಸರ್, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆಯಲ್ಲ ಸರ್. ಈಗ FCC ಸರ್ ಕ್ಲಿಯರ್ ಆಗಿ ಹೇಳಿದ್ದೀನಿ. FFC ಫೇರ್ ಫಿಕ್ಸೇಷನ್ ಕಮಿಟಿ ಏನಿದೆ, ಫೇರ್ ಫಿಕ್ಸೇಷನ್ ಕಮಿಟಿಗೆ ಒತ್ತಡ ಏರಿರ್ತಕ್ಕಂಥದ್ದೇ ರಾಜ್ಯ ಸರ್ಕಾರ ಸರ್. ಫಸ್ಟ್ ಆಫ್ ಆಲ್ FFC ಯಾಕೆ ಸರ್ ಕ್ರಿಯೇಟ್ ಮಾಡಬೇಕಾಗಿತ್ತು? ಈಗ ಫೇರ್ ಪ್ರೈಸ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಅಲ್ವಾ FFC ಮಾಡಿರೋದು. FFCನೇ ಮಾಡಬಾರ್ದಾಗಿತ್ತು. FFC ಯಾಕೆ ಮಾಡಿದ್ರಿ? ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಒಳ್ಳೇದಾಗಿದ್ರೆ, ಗ್ರಾಹಕನ ಮೇಲೆ ಹೊರೆ ಏರಿಸಬಾರ್ದು ಅನ್ನೋದಾಗಿದ್ರೆ, ಈ ಪರ್ಸೆಂಟೇಜ್ ಹೈಕ್ನ ಇವತ್ತೇನು ಪ್ರತಿ ವರ್ಷ ಮಾಡಿಕೊಂಡು ಪ್ರತಿಯೊಬ್ಬರು ಜೇಬು ಕತ್ರಿ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ, ಮಾಡಬಾರ್ದು ಅನ್ನಿದ್ರೆ ಸರ್ ಖಂಡಿತ ನಾನ್ ಫೇರಲ್ಲಿ ನೀವು ಹೆಚ್ಚು ರೆವಿನ್ಯೂನ ಜನರೇಷನ್ ಮಾಡಿದ್ರೆ ಆಟೋಮೆಟಿಕ್ಲಿ ಫೇರ್ ಅಂಡರ್ ಬರ್ತಕ್ಕಂಥ ಏನು ಟಿಕೆಟ್ ಪ್ರೈಸಿಂಗ್ ಇದೆ, ಮೆಟ್ರೋನಲ್ಲಿ ಪ್ರತಿನಿತ್ಯ ಓಡಾಡ್ತಕ್ಕಂಥವ್ರು ಅವ್ರ ಬರ್ಡನ್ ಕಮ್ಮಿ ಆಗುತ್ತೆ. ಸಿಂಪಲ್. ನಾನ್ ಫೇರ್ ಜಾಸ್ತಿ ಮಾಡಿ, ಫೇರ್ ಕಮ್ಮಿ ಮಾಡಿ. ಪ್ರತಿ ವರ್ಷ ಇಲ್ಲಿ ಏನಾಗ್ತಾ ಬಂದಿದೆ, ಡೆಲ್ಲಿಗೂ ಬೆಂಗಳೂರು ಕಂಪ್ಯಾರಿಸನ್ ಮಾಡಿದ್ರೆ ಫೇರು ಜಾಸ್ತಿ ಆಗಿದೆ, ನಾನ್ ಫೇರು ಕಮ್ಮಿ ಆಗಿದೆ ಬೆಂಗಳೂರು. ಇಷ್ಟೇ ವಿಚಾರ. ಶ್ಯಾಡೋ ಫೈನಾನ್ಸ್ ಸಪೋರ್ಟ್ ಕಳೆದ 2 ವರ್ಷದಿಂದ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. 1 ರೂಪಾಯಿ ಸಿಕ್ಕಿಲ್ಲ. ಏನು ಸರ್? ಯಾವುದಕ್ಕೆ ಸರ್? ಈಗ ನೋಡಿ ಸರ್, ಇದು ಯಾವುದು ಪ್ರಾಫಿಟಬಲ್ ವೆಂಚರ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಅಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಮೆಟ್ರೋ. ಈಗ ನಾವು ಬೆಂಗಳೂರಿನಲ್ಲಿ ಒಂದು ಅಭಿಯಾನವನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಪಕ್ಷದ ವಲಯದಲ್ಲಿ ಚರ್ಚೆನೂ ಕೂಡ ಮಾಡ್ತಾ ಇದ್ದೇವೆ. ಇದು ನಮ್ಮ ಜನರಿಗೂ ಕೂಡ ಇದರ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಹಾಗಾಗಿ ಬಹುಶಃ ಇನ್ನು ಒಂದು 2 ದಿನಗಳ ಕಾಲದಲ್ಲಿ ಇದನ್ನು ಯಾವ ರೀತಿ ನಾವು ಜನಗಳಿಗೆ ಈ ಸಿಸ್ಟಮ್ಮು ಯಾವ ರೀತಿ ಅವ್ರ ಮೇಲೆ
ಹೊರೆಯಾಗಿ ನಿಂತಿದೆ. ಇದ್ರ ಬಗ್ಗೆ ಅವ್ರಿಗೆ ಜನನೇ ಇವತ್ತು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಒಂದು ಅಭಿಯಾನವನ್ನು ಕೂಡ ಮಾಡ್ತೇವೆ. ಒಂದು 2-3 ದಿನದಲ್ಲಿ ಚರ್ಚೆ ನಡೀತಾ ಇದೆ, ಏನಾದ್ರು ಒಂದು ತೀರ್ಮಾನ ಮಾಡಿ ಹೇಳ್ತೇವೆ. ಸರ್ ವೆರಿ ಕ್ಲಿಯರ್ ಸರ್, ಇಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಮೂಲಕ ನಾನು ಹೇಳಿದ್ದೀನಿ, FFCನ ಮಾಡ್ತಕ್ಕಂಥ ಅಗತ್ಯತೆಯೇ ಇರಲಿಲ್ಲ. ಪ್ರೈಸ್ ಹೈಕ್ನ ಮಾಡಬೇಕು ಅನ್ನೋ ಅಂದರೆ ಉದ್ದೇಶ ನಿಮ್ಮ ಸರಿ ಇಲ್ಲದೆ ಇರೋದ್ರಿಂದ ಪ್ರೈಸ್ ಹೈಕ್ ಮಾಡೋದಕ್ಕೋಸ್ಕರ FFC ಮಾಡ್ಕೊಂಡಿದ್ದೀರಿ. ಕೇಂದ್ರ ಸರ್ಕಾರ ಮಾಡಿ ಅಂದಿಲ್ಲ, ರಾಜ್ಯ ಸರ್ಕಾರದ ಒತ್ತಡ FFC ಮಾಡೋದಕ್ಕೆ. ವೆರಿ ಸಿಂಪಲ್. ಏನು ಪರ್ಮನೆಂಟ್ ಪ್ರತಿ ವರ್ಷ ಮಾಡಬೇಕು ಅನ್ನೋದು ಈಗಾಗಲೇ ಅದು ಮಾತುಕತೆ ಮಾಡ್ಕೊಂಡಿದ್ದಾರೆ. ಈಗ ಫೆಬ್ರವರಿ 9 ಏನು ಶುರು ಆಗ್ತಾ ಇದೆ, ಮತ್ತೆ ನೆಕ್ಸ್ಟ್ ಇಯರ್ ಫೆಬ್ರವರಿ 9 ಮತ್ತೆ ಇನ್ನೊಂದು ಎಸ್ ಪ್ರತಿ ವರ್ಷ 5% ಹೈಕು. ಸರ್ ಈಗ ಏನಿಲ್ಲ, ಇದು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮಾಡಿರುವಂಥದ್ದು. ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡ್ಕೊಂಡ್ರಿ ನೀವು ಒಂದರಲ್ಲಿ. ಎಲ್ಲಿ ಒಂದಷ್ಟು ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಕೊಂಡ್ರಿ, ಮೆಟ್ರೋ ಸ್ಟೇಷನ್ಸಲ್ಲೆಲ್ಲ ಕೆಲವೊಂದಷ್ಟು ಹೋರ್ಡಿಂಗ್ಸ್ ಎಲ್ಲ ಹಾಕಿದ್ರಿ. ಅದನ್ನು ನೋಡಿ 1126 ಜನ ಭಾಗಿನೂ ಆಗಿದ್ರು. ಅದರಲ್ಲಿ ಅವ್ರಿಗೆ ಕೇಳಿದ್ದೀರಾ, ನೀವು ಪಬ್ಲಿಕ್ಗೆ ಕೇಳಿದ್ದೀರಾ? ಅದರಲ್ಲಿ 27% ಜನ ಏನು ಹೇಳಿದ್ದಾರೆ, ರೀಸನಬಲ್ ಹೈಕ್ ಅಂತ ಹೇಳಿದ್ದಾರೆ. ರೀಸನಬಲ್ ಆಗಿ ಹೈಕ್ ಆದರೂ ಒಂದು ಹಂತಕ್ಕೆ ಓಕೆ ಅಂತ ಹೇಳಿದ್ದಾರೆ ನಮ್ಮ ಜನ. ಇನ್ನು 51% ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿದ್ದಾರೆ. ಮಾಡಲೇಬೇಡಿ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಿಮ್ಗೆ ಹೇಳಿದ್ನಲ್ಲ, ಈಗ 250 ರೂಪಾಯಿ ಕೊಟ್ಟೊಬ್ಬ ಮನುಷ್ಯ ಓಡಾಡಬೇಕಂದ್ರೆ 5-6 ಸಾವಿರ ರೂಪಾಯಿ ಪ್ರತಿ ತಿಂಗಳು ಅವ್ನು ಜೇಬಿನ ದುಡ್ಡು ಬಿಟ್ಟು ಹೋಗುತ್ತೆ ಅಂದರೆ ಮತ್ತು ಅವ್ನು ಯಾಕೆ ಮೆಟ್ರೋದಲ್ಲಿ ಓಡಾಡಬೇಕು? ಅವ್ನು ಆರಾಮಾಗಿ ಅವ್ನು ಬೈಕಲ್ಲೋ ಕಾರಲ್ಲೋ ಹೋಗ್ಬೋದಲ್ಲ. ಅದು ಎಲ್ಲ ಅಭಿವೃದ್ಧಿ ಆಗಿದೆಯಂತೆ, ಎಲ್ಲ ಅಂಕಿಅಂಶ ಕೊಟ್ಟಿದ್ದಾರೆ. ಸರ್ ಒಂದು ಕೆಲಸ ಮಾಡಕ್ಕೆ ಹೇಳಿ ಸರ್, ಏನಾದ್ರೂ ಅವರು ಹೌದಪ್ಪ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತಕ್ಕಂಥದ್ದಾದ್ರೆ ಅಷ್ಟೇ ಒಂದು ಶ್ವೇತಪತ್ರ ಹೊರಡ್ಸಕ್ಕೆ ಹೇಳಿ, ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಏನು ಅಂತ. ನಾವು ಸುಳ್ಳು ಹೇಳ್ತಿದೀವಿ, ಅವ್ರು ಸುಳ್ಳು ಹೇಳ್ತೀವಿ.